ಹಸ್ತಿನಾವತಿಯ ಸಭೆಗೆ ಸಂಧಾನಕಾರನಾಗಿ ಬಂದ ಇವನನ್ನು ಕಟ್ಟುವುದಕ್ಕೆ ಹಗ್ಗ ತೆಗೆದುಕೊಂಡವರ ಸಾಲಿನಲ್ಲಿ ಮೊದಲಾಗಿ ಹೋದವ ಕರ್ಣ. ಕಂಬಕ್ಕೆ ಕಟ್ಟುವುದಕ್ಕಾಗಿ ಪ್ರಯತ್ನ ಪಟ್ಟರೆ ಹಗ್ಗ ತೆಗೆದುಕೊಂಡವರು ತಮ್ಮ ಹಗ್ಗದಿಂದ ತಾವೇ ಕಟ್ಟಿಕೊಂಡ ಸ್ಥಿತಿ. ಆದರೆ ಇವ ಮನಸ್ಸು ಮಾಡಿ ಕಟ್ಟುವುದಕ್ಕೆ ಹೊರಟರೆ ಅಬ್ಬಾ, ಕುಂತಿಯ ಕರುಳನ್ನೇ ಹಗ್ಗವಾಗಿಸಿ ಕರುಳಿಗೆ ಕಟ್ಟಿ ಬಿಗಿಯುವುದಕ್ಕೆ ತೊಡಗಿದರೆ ಉಸಿರಾಡುವುದಕ್ಕೆ ಸಾಧ್ಯವಿಲ್ಲದೆ ಕುಸಿದು ಕುಳಿತುಕೊಳ್ಳುವ ಸ್ಥಿತಿ. ಕರುಳಿನಿಂದ ಕೊರಳು ಬಿಗಿದು ಮಾತಾಡು 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 ಅಂತ ಹೇಳ್ತಾನಲ್ಲ ಇವ. ಅಬ್ಬಾ, ಕಂಠದ ಧ್ವನಿ ಕೊಳಲಿಗಿಂತ ಮೃದು ಮಧುರ. ಆದರೆ ಪ್ರಪಾತದ ಎತ್ತರದ ತುದಿಯಲ್ಲಿ ಕಟ್ಟಿದ ಜೇನುಗೂಡಿನಲ್ಲಿ ಸುರಿಯುವ ಜೇನಿನ ಹಾಗೆ. ಜೇನು ಸಿಗ್ತದೆ ತೋರಿಸ್ತಾನೆ. ಸಿಗ್ತದೆ ಅಂತ ಕೈ ಹಾಕುವುದಕ್ಕೋ ನಾಲಿಗೆ ಒಡ್ಡುವುದಕ್ಕೋ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರಪಾತವೇ. ಆಹಾ, ಎಷ್ಟು ಸುಂದರವಾಗಿ ಲೀಲಾಜಾಲವಾಗಿ ರಣವೀಳ್ಯವನ್ನು ಪಡೆದು ತನ್ನವರಾದ ಪಾಂಡವರನ್ನು ಕುರುಕ್ಷೇತ್ರಕ್ಕೆ ಕರಕೊಂಡು ಬರುವ ಹೊಣೆ ಹೊತ್ತು ಹೊರಟವ ಯುದ್ಧ ಕುರುಕ್ಷೇತ್ರದಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಕೌರವನನ್ನು ಕೊಂದ. ಯುದ್ಧ ಪ್ರಾರಂಭವೇ ಆಗಲಿಲ್ಲ, ಇವ ಪ್ರಾರಂಭಿಸಿ ಬಿಟ್ನಲ್ಲ ಇವ. ಅಬ್ಬ ಅಬ್ಬ, ಶಕುನಿಯ ಕೈಯ ದಾಳಗಳು ಬೇಕಾದ ಗರ ಬೀಳಿಸುವಲ್ಲಿ ಸಿದ್ಧವಾದವು. ಗರ ಬೇಕಾದ ಸಂಖ್ಯೆ ಕೊಡುತ್ತಿತ್ತು. ನಾ ಗೆದ್ದೆ ಅಂತ ನನ್ನೊಡೆಯ ಬೀಗಿದ್ದ. ಅವನನ್ನು ಕಂಡು ನಾನೂ ಸಂತಸಪಟ್ಟಿದ್ದೆ. ಇವನ ಪಗಡೆಯಾಟದ ಮುಂದೆ ನಮ್ಮ ಪಗಡೆಯಾಟ ಏನೂ ಅಲ್ಲ. ಶಕುನಿಯ ಕೈಯಲ್ಲಿ ಗರ ಬೇಕಾದಂತೆ ಬಿದ್ದರೆ ಇವ ಪಗಡೆಯ ಕಾಯಿಗಳನ್ನೇ ತಿರುಗಿಸಿದ್ನಲ್ಲ. ಕೌರವನ ಯುದ್ಧವೆಂಬ ದ್ಯೂತದ ಪಗಡೆಯ ಆ ಸಮರ್ಥ ಕಾಯಾಗಿ ಕಾವಿನಿಂದ ಕಂಗೊಳಿಸುತ್ತಿದ್ದ ಕರ್ಣನನ್ನು ಒಂದು ಮಾತಿನಿಂದ ಕೌಂತೆಯ ಕೊಂದ. ಈಗ ನಾ ಯುದ್ಧ ಮಾಡಬೇಕು. ಯಾರಿಗಾಗಿ? ನನ್ನೊಡೆಯನಿಗಾಗಿ. ಕಾಡಾಕಾಡಿಯಾಗಿ ಹೋರಾಡುವಂತಹ ಕರ್ಣ ನಾನಿದ್ದೇನೆ. ಪಾಂಡವರ ಧುರಕ್ಕೆ ನಾನೇನು ಜೀಯ. ಯಾಕೆ ಚಿಂತೆ ಮಾಡ್ತಿ? ಕೊಂದು ಕೊಡ್ತೇನೆ. ಪಾರ್ಥ ವಿದ್ವೇಷ, ಅಖಂಡವಾದ ನಿನ್ನ ಜೊತೆಗಿನ ಮೈತ್ರಿ. ಈಗ ನಾ ಧನುಸ್ಸನ್ನು ಠೇಂಕರಿಸಿ ನಿಂತು ಕೊಲ್ಲಬೇಕಾದದ್ದು ಯಾರನ್ನು? ನಾ ಯಾವ ಕರುಳಿನ ಬಳ್ಳಿಯ ಹೂವಾಗಿ ಅರಳಿ ಪ್ರಪಂಚದ ನೋಟಕ್ಕೆ ಪಾತ್ರನಾದೆನೋ ಅದೇ ಕರುಳ ಬಳ್ಳಿಯಲ್ಲಿ ಅರಳಿದ ಪಾಂಡವರೆಂಬ ಹೂವನ್ನು ಹಿಸುಕಿ ಹಿಸುಕಿ ಕೊಂದು ನನ್ನೊಡೆಯನ ಪಾದಕ್ಕೆ ಸಮರ್ಪಿಸುವ ದುರಂತ. ಹೊಡೆಯುವುದಕ್ಕೆ ಹೋಗುವ ನನಗೆ ಗೊತ್ತು, ಅವರು ನನ್ನ ತಮ್ಮಂದಿರು. ಪ್ರತಿಯಾಗಿ ಅವರಿಗೆ ಹೊಡೆಯುವ ಅವರಿಗೆ ಗೊತ್ತಿಲ್ಲ ಇವ ನನ್ನ ಅಣ್ಣ. ಶಾಪ ಬೇಕೋ? ನಿನಗೆ ನಾ ಕಲಿಸಿದ ಮಂತ್ರಾಸ್ತ್ರಗಳು ಸಮಯಕ್ಕೆ ನೆನಪಾಗದೆ ಹೋಗಲಿ ಎಂಬ ಪ್ರತ್ಯೇಕ ಶಾಪ ಬೇಕೋ? ಬೇಡ. ನಾ ಈಗ ಹೊಡೆಯುವುದು ನಾ ಹೊರಬಿದ್ದ ಉದರದಿಂದಲೇ ಹೊರಬಿದ್ದ ನಾ ಹಂಚಿದ ರಕ್ತ ಮಾಂಸಗಳನ್ನೇ ಹಂಚಿ ಹುಟ್ಟಿದ ನನ್ನ ಸಹೋದರರು ಅಂತ ಗೊತ್ತಾದರೆ ಸಾಕಾಗದು. ಮಂತ್ರ ನೆನಪಾದೀತೋ ಹೊಡೆಯುವುದಕ್ಕೆ?
ಶಾಪ ಅಲ್ಲಿ ಕೊಟ್ಟು ನೋಡುವುದಕ್ಕೆ ಹೀಗೆ ಬಂದರು ಗುರುಗಳು. ನೆನಪಾಗ್ತದೋ, ನೆನಪು ಮಾಡ್ತೀಯೋ? ಇವ ಹೇಳಿದ ಅಂತ ನನ್ನ ತಮ್ಮಂದಿರನ್ನು ಕಾಯುವ ಅಣ್ಣ ನಾನಾದರೆ ಅನ್ನ ಕೊಟ್ಟವನಿಗೇನು ಮಾಡಲಿ? ಪಾಂಡವ ರಕ್ತಾಭಿಷೇಚನದಿಂದ ಕೆಂಪಾದ ಈ ಮಣ್ಣಿಗೆ ನಾನು ಅರಸನಾಗಬೇಕು, ನಿಷ್ಪಾಂಡವ ಪೃಥ್ವಿ ಎಂಬ ಸಂಕಲ್ಪ ನಿಬದ್ಧತೆಯಿಂದ ಕೂಡಿದ ಸುಯೋಧನ ದೇವರೇ ಬಂದು ಕೇಳಿದ್ರು ಸಾಮದಿಂದ ಭೂಮಿಯನ್ನು ಕೊಡಲಾರೆ, ಸೂಚ್ಯಗ್ರದಷ್ಟು ಧಾರುಣಿಯನ್ನು ಪಾಂಡವರಿಗೆ ಕೈ ಎತ್ತಿ ಕೊಡಲಾರೆ ಎಂಬ ಹಠಕ್ಕೆ ಬದ್ಧನಾದವ ಅಂಗ ದೇಶವನ್ನೇ ಕರ್ಣನಿಗೆ ಕೊಡುವಾಗ ಒಂದು ಕ್ಷಣ ಆಲೋಚಿಸಲಿಲ್ಲ. ಪರಾಕ್ರಮದ ಸಂಬಂಧ ಉಂಟು ನನಗೆ, ನೀ ನನ್ನ ತಮ್ಮಂದಿರಿಗಿಂತ ಹೆಚ್ಚು ಅಂತ ಬಾಚಿ ಬಿಗಿದಪ್ಪಿದ ಆ ಅನ್ನದಾತನಿಗೆ ಏನು ಮಾಡಲಿ? ಎರಡು ಕಡೆಯಿಂದ ಶೂಲವನ್ನಿಟ್ಟು ಎತ್ತ ತಿರುಗಿ ನೋಡ್ತಿ ಅಂತ ಕೇಳ್ತಾನೆ. ಈ ಕಡೆ ಕೌರವನತ್ತ ತಿರುಗಿದ್ರೂ ತಾಗುವುದು ಶೂಲವೇ, ಅತ್ತ ಪಾಂಡವರತ್ತ ತಿರುಗಿದ್ರೂ ತಾಗುವ ಶೂಲವೇ. ಕೌರವನತ್ತ ತಿರುಗಿದ್ರೆ ಪಾಂಡವರೆಂಬ ಶೂಲ, ಪಾಂಡವರತ್ತ ತಿರುಗಿದ್ರೆ ಕೌರವನೆಂಬ ಶೂಲ. ಸತ್ಯ. ಇಷ್ಟಾದ ಮೇಲೆ ಬದುಕಿದ್ದ ಕರ್ಣನಿಗಾದರೆ ಭವಿಷ್ಯದ ಬಗ್ಗೆ ಚಿಂತೆ ಅಲ್ವೋ? ಈಗ ಬದುಕಿರುವ ಕರ್ಣನೇ ಅಲ್ಲ ಅಂತಾದ ಮೇಲೆ ಭವಿಷ್ಯದ ಚಿಂತೆ ಯಾಕೆ? ವರ್ತಮಾನ ಕಳೆಯುವುದು ಮಾತ್ರ ಲಕ್ಷ್ಯ. ಮಾಧವ, ಕೌಂತೆಯ, ನನಗೆ ಹಿಡಿಬೇಕಾದದ್ದು ಹಿಡಿಯಿತು, ನೀ ಹೊರಡು.